ಇನ್ನು ಬೇಸಿಗೆಯಲ್ಲಿ ಜನರನ್ನ ತಣ್ಣಗೆ ಮಾಡಲಿದ್ದಾನೆ ಮಳೆರಾಯ. ರಾಜ್ಯದ ಹಲವೆಡೆ ಮುಂದಿನ ವಾರ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆ ಇದೆ. ಮಳೆ ಮುನ್ಸೂಚನೆಯನ್ನು ನೀಡಿದ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಏಪ್ರಿಲ್ 22ರಿಂದ 26ರವರೆಗೆ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಏಪ್ರಿಲ್ 22ರಿಂದ 17 ಜಿಲ್ಲೆಗಳಲ್ಲೊಂದು ಅಲರ್ಟ್ ನೀಡಲಾಗಿದೆ. ಈಗಾಗಲೇ ಕಲಬುರಗಿ ಆಗಿರಬಹುದು, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ ಮತ್ತು ಬಳ್ಳಾರಿ ಆಗಿರಬಹುದು, ವಿಜಯನಗರ, ಹೀಗೆ 17 ಜಿಲ್ಲೆಗಳಲ್ಲಿ ಸಹಿತ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಏಪ್ರಿಲ್ 23ಕ್ಕೆ ಬೆಳಗಾವಿ, ಗದಗ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ ಆಗಿರಬಹುದು, ಉತ್ತರ ಕನ್ನಡ ಮತ್ತು ಕೊಡಗಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ. ಕರಾವಳಿಯಲ್ಲಿ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ 4 ದಿನ ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿಯ ಕೆಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆ ಆಗಲಿದೆ. 40 ಡಿಗ್ರಿ ದಾಟಿದ ಉಷ್ಣಾಂಶಕ್ಕೂ 10ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮಂಗಳವಾರವೂ ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಸದ್ಯದ ಮಟ್ಟಿಗೆ ಬಿಸಿಲಿನಿಂದ ಜನರೆಲ್ಲರೂ ಕೂಡ ಹೈರಾಣಾಗಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಈ ಒಂದು ಬೇಸಿಗೆಯಲ್ಲಿ ಬಿಸಿಲಿನಿಂದ ಸಾಕಷ್ಟು ಸುಸ್ತನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಮಳೆರಾಯ ಆಗಮಿಸ್ತಾನ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಈಗ ಹಲವು ಜಿಲ್ಲೆಗಳಲ್ಲಿ ಕಲಬುರಗಿ ಆಗಿರ್ಬೋದು, ವಿಜಯಪುರ, ಕೊಪ್ಪಳ, ಗದಗ, ಬಳ್ಳಾರಿ, ವಿಜಯನಗರ, ಹಾವೇರಿ, ಈ ರೀತಿಯಾಗಿ 17 ಜಿಲ್ಲೆಗಳಲ್ಲೂ ಸಹಿತ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಒಂದು ಸಾಧಾರಣವಾದಂತಹ ಮಳೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಇಲ್ಲಿ ಮುನ್ಸೂಚನೆಯೊಂದನ್ನು ನೀಡಿದ್ದಾರೆ. ಬೇಸಿಗೆಯಲ್ಲಿ ಜನರನ್ನು ತಣ್ಣಗೆ ಮಾಡೋದಕ್ಕೆ ಮಳೆರಾಯ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯದ ಸಾಕಷ್ಟು ಕಡೆ ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ಆಗಮಿಸುವಂತಹ ಸಾಧ್ಯತೆ ಇದೆ. ಸಾಧಾರಣವಾದಂತಹ ಮಳೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಏಪ್ರಿಲ್ 22ನೇ ತಾರೀಕಿನಿಂದ 26ರವರೆಗೆ ಮಳೆ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಏಪ್ರಿಲ್ 22ರಿಂದ 17 ಜಿಲ್ಲೆಗಳಲ್ಲಿ ಸಹಿತ ಈಗಾಗಲೇ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲೂ ಸಹಿತ ಈಗಾಗಲೇ ಅಲರ್ಟನ್ನು ಮಾಡಲಾಗಿದೆ. ಅಲರ್ಟ್ ಘೋಷಣೆಯನ್ನು ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಬಿಸಿಲಿನ ಬೇಗೆಗಿದ್ದ ಜನರೆಲ್ಲರೂ ಕೂಡ ಹೈರಾಣಾಗಿದ್ದಾರೆ, ಸುಸ್ತಾಗಿದ್ದಾರೆ. ಈ ಒಂದು ಉರಿ ಬಿಸಿಲಿಗೆ ಜನರೆಲ್ಲರೂ ಕೂಡ ಸುಸ್ತಾಗಿ ಹೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಳೆಗೋಸ್ಕರ ಕಾಯ್ತಾ ಇದ್ದಾರೆ. ಸಾಧಾರಣವಾದಂತಹ ಮಳೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಸಹಿತ ಮುನ್ಸೂಚನೆಯನ್ನು ನೀಡಿದೆ. ರಾಜ್ಯದ ಸಾಕಷ್ಟು ಕಡೆ ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಆಗಿರ್ಬೋದು, ಈ ರೀತಿಯಾಗಿ 17 ಜಿಲ್ಲೆಗಳಲ್ಲಿ ಸಾಧಾರಣವಾದಂತಹ ಮಳೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಸಹಿತ ನೀಡಿದೆ. ಅದರ ಜೊತೆಗೆ ಅಲರ್ಟನ್ನು ಸಹಿತ ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಯಾವಾಗ ಬೇಸಿಗೆ ಕಾಲ ಬರುತ್ತೆ ಖಂಡಿತವಾಗಲೂ ಸಾಕಷ್ಟು ಸುಸ್ತಾಗುವಂಥದ್ದಾಗಿರ್ಬೋದು, ಬೇಸಿಗೆಯಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ತೊಂದರೆ ಆಗುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೊ ಹೀಗಿರಬೇಕಾದ್ರೆ 17 ಜಿಲ್ಲೆಗಳಲ್ಲಿ ಸಾಧಾರಣವಾದಂತಹ ಮಳೆ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ.